ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಮಹಾಲಕ್ಷ್ಮಿ ಶೋರೂಮ್ನ ಡ್ರಾಗೆ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಇವತ್ತಿನ ಡ್ರಾದಲ್ಲಿ ಭರ್ಜರಿಯಾದಂಥ ವಾರದ ಡ್ರಾ ಇದೆ. ಇಲ್ಲೆಲ್ಲ ಟಿ ವಿ, ವಾಷಿಂಗ್ ಮೆಷಿನ್, ಫ್ರಿಜ್ ಎಲ್ಲ ಗೆಲ್ಬೋದು ಅಂತೇಳಿ ಮಹಾಲಕ್ಷ್ಮಿ ಶೋರೂಮಲ್ಲಿ ಗ್ರಾಹಕರು. ಇವತ್ತು ವಾಷಿಂಗ್ ಮಿಷಿನ್ ನೋಡಿ ಡ್ರಾ ಇದೆ. ಒನಿಡಾ ಕಂಪನಿಯ ವಾಷಿಂಗ್ ಮಿಷಿನ್ ಡ್ರಾ ಇದೆ. ಹಾಗೆ ಎಲ್ಲರೂ ಕೂಡ ಕುತೂಹಲ ಭರಿತರಾಗಿದ್ದಾರೆ ಯಾರಿಗೆ ಇವತ್ತು ಹೋಗುತ್ತೆ ಅಂತೇಳಿ. ನಮ್ಮ ಜೊತೆ ಇವತ್ತು ಸ್ಪೆಷಲ್ ಗೆಸ್ಟ್ ಆಗಿರುವಂತಹ ವರ್ಷಿತ್ ಚೊಕ್ಕಾಡಿ ಅವರಿದ್ದಾರೆ, ಬಜರಂಗದಳ ಸುಳ್ಯ ತಾಲೂಕಿನ ಸಹ ಸಂಚಾಲಕರು. ನಮಸ್ಕಾರ. ನಮಸ್ತೆ, ಹೇಗಿದ್ದೀರಿ? ಆರಾಮ್. ವರ್ಷಿತ್ ಅವರು ನೋಡಿ ಫುಲ್ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಒಳ್ಳೆ ರಾಜಸ್ಥಾನಿ ಪೇಟ ಎಲ್ಲ ತೊಟ್ಟು ಇವತ್ತು ಗೆಸ್ಟನ್ನು ರೆಡಿ ಮಾಡಿದ್ದೀವಿ. ಹಾಗೆಯೇ ಹಿಂದುತ್ವದ ಬಗ್ಗೆ, ಗೋವುಗಳನ್ನು ಉಳಿಸುವುದರ ಬಗ್ಗೆ ನಮ್ಮ ಸಮಾಜದಲ್ಲಿ ಇರಬೇಕು. ಹಾಗಾಗಿ ಅವ್ರನ್ನ ಒಂದೆರಡು ಮಾತು ಕೇಳುವ. ವರ್ಷಿತ್ ಅವರೇ, ಈಗ ಬಜರಂಗದಳ ಅಂತ ಬಂದಾಗ ಯಾವ ಥರದ ಚಟುವಟಿಕೆಗಳೆಲ್ಲ ನಡೆಸ್ತೀರಿ? ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋದೇನು ಅಂತ ಹೇಳಿದ್ರೆ, ಗೋ ಉಳಿಸ್ಲಿಕ್ಕೆ ಹೋರಾಡ್ತಾರೆ ಅನ್ನೋದು ಗೊತ್ತು, ಹಿಂದುತ್ವವನ್ನು ಉಳಿಸ್ಲಿಕ್ಕೆ ಹೋರಾಡ್ತಾರೆ ಅನ್ನೋದು ಗೊತ್ತು. ಅದು ಬಿಟ್ಟು ಸಮಾಜ ಸೇವೆ ಅಂತ ಹೇಳೋ ಬಂದಾಗ ಏನು ಮಾಡ್ತದೆ ಬಜರಂಗದಳ ಅಂತೇಳಿ? ಹಿಂದೂಗಳನ್ನು ಒಗ್ಗೂಡಿಸುವಂಥ ಪ್ರಥಮ ಆದ್ಯತೆ ಹಿಂದೂಗಳನ್ನು ಒಗ್ಗೂಡಿಸುವುದು. ಹಿಂದುತ್ವಕ್ಕೆ ತೊಂದರೆ ಆದಾಗ, ನಮ್ಮ ಮಠ ಮಂದಿರಗಳಿಗೆ ತೊಂದರೆ ಆದಾಗ, ಒಟ್ಟಾರೆಯಾಗಿ ಹಿಂದೂ ಸಮಾಜದಲ್ಲಿ ಹಿಂದೂಗಳು ಆರಾಮಾಗಿ ಜೀವನ ಮಾಡಬೇಕಾದ್ರೆ ಅದು ಬಜರಂಗದಳದ ಪ್ರಯತ್ನ. ಅದರಲ್ಲಿ ಹಲವಾರು ಚಟುವಟಿಕೆಗಳಿದೆ. ಹಾಗೆಯೇ ಇನ್ನೊಂದು ಮುಖ್ಯವಾದ ವಿಚಾರವನ್ನು ನಾವು ತಿಳ್ಕೊಳ್ಳೇಬೇಕು. ಯಾಕಂದರೆ ಬಜರಂಗದಳದ ವತಿಯಿಂದ ನಾಡಿದ್ದು ಗೋಪೂಜೆ ನಡೀಲಿಕ್ಕಿದೆ. ಹಾಗಾಗಿ ತಮ್ಮೆಲ್ಲರನ್ನು ಆಮಂತ್ರಿಸ್ತಾರೆ. ಈಗ ಈ ಮೂಲಕವಾಗಿ ಒಂದು ಅವರಿಗೆ ಪ್ಲಾಟ್ಫಾರ್ಮ್ ಇದೆ. ಯಾವ ಥರ, ಯಾವಾಗ ನಡೆಯುತ್ತೆ, ಏನೇನು ಕಾರ್ಯಕ್ರಮ ಇರುತ್ತೆ ಇವತ್ತು ಗೋಪೂಜೆ ದಿವಸ? ಸುಳ್ಳಿದೆ ನವೆಂಬರ್ ತಿಂಗಳ 1ನೇ ತಾರೀಕು ಸಂಜೆ 5 ಗಂಟೆಯಿಂದಲೇ ಸ್ಟಾರ್ಟ್ ಆಗ್ತದೆ ಗೋಪೂಜೆ. ಚೆನ್ನಕೇಶವ ದೇವಸ್ಥಾನದ ಮುಂಭಾಗದಲ್ಲಿ ನಗರದ ಪ್ರತಿಯೊಬ್ಬರಿಗೂ ಗೋವಿನ ಪೂಜೆ ಸಪರೇಟ್ ಪೂಜೆ ಮಾಡುವಂಥ ಅವಕಾಶ ಇದೆ. ಸಭಾ ಕಾರ್ಯಕ್ರಮ ಇದೆ, ಧಾರ್ಮಿಕ ಉಪನ್ಯಾಸ ಕೊಡ್ತಾರೆ, ರಾತ್ರಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಗೋಪೂಜೆಗೆ ಎಲ್ಲರೂ ಬನ್ನಿ, ತಪ್ಪದೆ ಮರಿಬೇಡಿ, ಎಲ್ಲರೂ ಭಾಗವಹಿಸಿ ಅದರಲ್ಲಿ. ಜೊತೆಗೆ ಇವತ್ತಿನ ಮುಖ್ಯ ಭೂಮಿಕೆ ಅಂತ ಹೇಳಿದ್ರೆ ಇವತ್ತಿನ ಒಂದು ಡ್ರಾ. ನಾವು ವಾಷಿಂಗ್ ಮಿಷನ್ ಅನ್ನು ಕೊಡಬೇಕು ಅಂತೇಳಿ ಬಂದಾಗ ಎಲ್ಲರಿಗೂ ಕುತೂಹಲ ಇರುತ್ತೆ, ಈ ವಾಷಿಂಗ್ ಮಿಷನ್ ಯಾರಿಗೆ ಸಿಗ್ಬೋದು ಅಂತ. ಯಾಕಂದ್ರೆ ವೀಕ್ಲಿ ಇರುವಂತಹ ಅತ್ಯಂತ ದೊಡ್ಡ ಡ್ರಾ ಇದು. ಸುಳ್ಯದಲ್ಲಿ ಬಟ್ಟೆ ಶೋರೂಮ್ ಅಂತ ಬಂದಾಗ ಮಹಾಲಕ್ಷ್ಮಿ ಶೋರೂಮಲ್ಲಿ ಸಿಗುವ ಹಾಗೆ ಸೌಲಭ್ಯಗಳು ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಮಟ್ಟಿನ ಫ್ಯಾಮಿಲಿ, ಇಡೀ ಫ್ಯಾಮಿಲಿ, ಮಕ್ಕಳು, ಗಂಡ ಹೆಂಡತಿ, ಪ್ರತಿ ಒಂದು ವಿಭಾಗಕ್ಕೂ ಕೂಡ ಇಲ್ಲಿ ಡ್ರೆಸ್ ಸಿಗುತ್ತೆ. ಹಾಗಾಗಿ ಅವ್ರು ಕೊಡ್ತಿರುವಂತಹ ಈ ಒಂದು ಡ್ರಾ, ಪ್ರತಿ ದಿವಸ ಅವರು ಡ್ರಾ ಹೇಗೂ ಕೊಡ್ತಾರೆ. ಕುಕ್ಕರ್ ಗೆಲ್ಲುವ, ಮಿಕ್ಸಿ ಗೆಲ್ಲುವ ಅವಕಾಶ ಇದೆ. ಜೊತೆಗೆ ಮೇಜರ್ ಡ್ರಾ, ವಾರದಲ್ಲಿ ಒಂದು ಡ್ರಾ ಇದೆಯಲ್ಲ, ಇಂತಹ ಡ್ರಾ ನಿಜಕ್ಕೂ ಕೂಡ ಅದು ಎಲ್ರಿಗೂ ಕೂಡ ಥ್ರಿಲ್ ಕೊಡುತ್ತೆ. ಇವತ್ತು ಕೂಡ ಅಂತ ಥ್ರಿಲ್ಲಿಂಗ್ ಒಂದು ಡ್ರಾ ಇದೆ. ಹಾಗೆ ನಾವು ಆ ಥ್ರಿಲ್ಲಿಂಗ್ ಡ್ರಾಗೆ ರೆಡಿ ಹೋಗುವ. ವರ್ಷಿತಾರೆ, ಹೇಗೂ ಪೇಟ ಎಲ್ಲ ತೊಟ್ಟಿದ್ದೀರಿ, ರಾಜಸ್ಥಾನಿ ಸ್ಟೈಲಲ್ಲಿ ಮಿಂಚುತ್ತಾ ಇದ್ದೀರಿ. ಹಾಗೆಯೇ ನಿಮ್ಮ ಸ್ಮೈಲ್ ಇದೆ. ಜೊತೆಗೆ ಈಗೊಂದು ಡ್ರಾ. ಈ ಡ್ರಾದಲ್ಲಿ ಚೆನ್ನಾಗಿ ಕಲಿಸ್ಬಿಡಿ. ಎಂಕ್ಲನ್ನ ಲಾಸ್ಟ್ ಹಿಡಿತದ್ದು, ಎಂಕ್ಲಿಗೆ ತಿಕ್ಕದ ಚಿಂತೆ ಯಾರು ಹೇಳಲಿಕ್ಕಿಲ್ಲ. ನಮಗೆ ಯಾರು ಸಿಕ್ಕಿತ್ತು ಅಂತ ಹೇಳಿಕೆ ಹೋಗ್ತು, ಎಲ್ಲಕ್ಕೂ ಸಿಕ್ಕೋಕು. ಒಮ್ಮೆ ಲಾಯ್ಕಲ್ಲಿ ತಿರುಗಿಸಿ, ತಿರುಗಿಸಿ ಒಂದು ಚೀಟಿ ಕೊಡಿ. ಯಾರು ಗೊತ್ತಿಲ್ಲ, ದೇವರೇ ಇದು ಯಾರಿಗೆ ಹೋಗುತ್ತೆ, ಎಲ್ಲಿಗೆ ಹೋಗುತ್ತೆ, ಸುಳ್ಯಕ್ಕೆ ಹೋಗುತ್ತಾ, ಸುಳ್ಯ ಬಿಟ್ಟು ಹೊರಗಡೆ ಯಾವುದಾದ್ರೂ ಬೆಳ್ಳಾರೆ ಪಂಜಕ್ಕೆ ಏನಾದರೂ ಹೋಗುತ್ತಾ ಗೊತ್ತಿಲ್ಲ. ಈ ವಾಷಿಂಗ್ ಮಿಷಿನ್ನ ವಿಜೇತರು ಈಗ ನನ್ನ ಕೈಯಲ್ಲಿದ್ದಾರೆ. ಅವರ ಹೆಸರನ್ನು ಓದುವಂಥ ಸಂದರ್ಭ. ಓಪನ್ ಮಾಡಲಾ? ಒಬ್ಬರಿಗೆ ನಾಗಪಟ್ಟಣಕ್ಕೆ ಬಂದಿದೆ. ಯಾರಾಗಿರ್ಬೋದು ನಾಗಪಟ್ಟಣಕ್ಕೆ ಬಂದಿರೋರು? ಮುರಳಿ ಎನ್ನುವರಿಗೆ ಬಂದಿದೆ. ಹಲೋ ಹಲೋ, ನಮಸ್ತೆ. ಸರ್, ನಿಮ್ಮ ಹೆಸರು ಕೇಳ್ಬೋದಾ? ಮುನಿಸ್ವಾಮಿಯಾ? ಇದು ನಾವು ಮಹಾಲಕ್ಷ್ಮಿ ಶೋರೂಮ್ ಸುಳ್ಯದಿಂದ ಮಾತಾಡ್ತಾ ಇದ್ದೇವೆ. ಇವತ್ತು ನಮ್ಮಲ್ಲಿ ವೀಕ್ಲಿ ಡ್ರಾ ಇದೆ, ಭರ್ಜರಿ ಡ್ರಾ ಇದೆ. ಡೈಲಿ ಇದೆ, ವೀಕ್ಲಿ ಕೂಡ ಡ್ರಾ ಇದೆ. ಹೌದಾ? ಇಲ್ಲಿ ನಿಮ್ಮಲ್ಲಿ ಯಾರು ಪರ್ಚೇಸ್ ಮಾಡಿದ್ದು, ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿದ್ಯಾರು? ಯಾರೋ ಒಂದು ಕೂಪನ್ ಹಾಕಿದ್ದಾರೆ. ಯಾರದು ಪರ್ಚೇಸ್ ಮಾಡಿದವರು? ಮುರಳಿ ನಾಗಪಟ್ಟಣ ಅಂತ ಉಂಟಾ? ಮುರಳಿ, ಅದು ಹೆಚ್ಚು ಅಂತ ಬರ್ದಿದ್ದಾರೆ. ಹೆಚ್ಚು. ಓಕೆ ಮುರಳಿ ಅವರೇ, ನೀವೇ ವಿಜೇತರು. ಏನು ಟೆನ್ಷನ್ ಮಾಡಬೇಡಿ, ಜಾಸ್ತಿ ಗೆದ್ದಿದ್ದು ನೀವೇ. ಆದ್ರೆ ಇದನ್ನು ಮುರಳಿ ಬರುವ ಬದಲು ಹೆಚ್ಚು ಹಾಕಿದ್ದೀರಿ ಅಷ್ಟೇ. ಹೌದಾ? ಇರ್ಲಿ, ಏನ್ ಗೆದ್ದಿರ್ಬೋದು ನೀವು ಅಂತ ಗೆಸ್ ಮಾಡ್ಬೋದಾ? ನೀವು ಗೆದ್ದಿರೋ ಒಂದು ಭಯಂಕರ ದೊಡ್ಡದಾದಂತಹ ಒಂದು ಬಹುಮಾನ, ವಾಷಿಂಗ್ ಮಿಷಿನ್ ಗೆದ್ದಿದ್ರಿ ಒನಿಡಾ ಅವರದು ಇವತ್ತು. ನಾಳೆ ಬಂದು ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆ? ಮಹಾಲಕ್ಷ್ಮಿ ಶೋರೂಮ್ ಅಂತ ಹೇಳಿದ್ರೆ ಒಂದು ಬ್ರ್ಯಾಂಡ್ ಸುಳ್ಯಕ್ಕೆ. ನೀವು ಈ ಹೆಸರಲ್ಲಿ ನಾವು ಎಲ್ಲಾದ್ರೂ ಫ್ರಾಂಕ್ ಮಾಡ್ಲಿಕ್ಕೆ ಆಗ್ತದಾ? ಮಹಾಲಕ್ಷ್ಮಿ ಶೋರೂಮ್ನ ಹೆಸರಲ್ಲಿ ಫ್ರಾಂಕ್ ಮಾಡ್ಲಿಕ್ಕೆ ಯಾರಿಗಾಗುದಿಲ್ಲ. ಅಂದ್ರೆ ಅಷ್ಟು ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಕೊಡುವ ಸಂಸ್ಥೆ ಸುಳ್ಯದಲ್ಲಿ ಇರುವಂತ ಒಳ್ಳೆ ಸಂಸ್ಥೆ ಅಂತ ಹೇಳಿದ್ರೆ ಅದು ಮಹಾಲಕ್ಷ್ಮಿ ಸಂಸ್ಥೆ. ಇಲ್ಲ, ಖಂಡಿತವಾಗಿ ನೀವು ಗೆದ್ದದು ಹೌದು ನೋಡಿ. ಓಕೆ, ಮನೆಯಲ್ಲಿ ವಾಷಿಂಗ್ ಮಿಷಿನ್ ಅಂತೂ ಇಲ್ಲವೇ ಇಲ್ಲ. ಓಕೆ ನೋಡಿ, ನಮಗೆ ಭಾರಿ ಖುಷಿಯಾಗಿದೆ. ಓಕೆ, ನಾನು ಫ್ರಾಂಕ್ ಮಾಡಿರಬಹುದು ಅಂತ ಹೇಳಿ ಹೇಳಿದೆ. ಓಕೆ ಓಕೆ, ಇದು ಫ್ರಾಂಕ್ ಅಲ್ಲ. ಯಾಕಂತ ಹೇಳಿದ್ರೆ ನೀವು ನಾಳೆ ಬೆಳಿಗ್ಗೆ ಬಂದು ನೋಡಿ, ಇಲ್ಲಿ ಫುಲ್ ನಿಮಗೆ ಖುಷಿ ಆಗುತ್ತೆ. ವಾಷಿಂಗ್ ಮಿಷಿನ್ ನೋಡಿರೋ ಒನಿಡಾ ಕಂಪನಿ ಅಂತ ವಾಷಿಂಗ್ ಮಿಷಿನ್ ಅನ್ನು ಕೊಟ್ಟಿದ್ದಾರೆ, ಬ್ರಾಂಡೆಡ್ ಕಂಪನಿ ಕೊಟ್ಟಿದ್ದಾರೆ. ಇದು ಯಾವುದೇ ಬೇರೆ ಕಂಪನಿ ಕೊಡ್ಲಿಲ್ಲ ಅವರು. ಒನಿಡಾಕ್ಕೂ ಒಂದು ಇತಿಹಾಸ ಉಂಟಲ್ಲ ನೋಡಿ, ಸುಮಾರು ವರ್ಷದ ಇತಿಹಾಸ ಇದೆ ಒನಿಡಾ ಕಂಪನಿಗೆ. ನಾಳೆ ಇಲ್ಲಿ ಶೋರೂಮ್ ಓಪನ್ ಇದೆ.
ಎಸ್ ಓಪನ್ ಇದೆ, ಬನ್ನಿ. ಜಸ್ಟ್ ಮಾತಾಡಿ ಬರ್ಬೋದಾ? ಹಾ ಬನ್ನಿ ಮಾತಾಡಿ, ಬೇಕಾದ ಪರವಾಗಿಲ್ಲ, ಬಂದು ಮಾತಾಡ್ಬೋದು. ಮಹಾಲಕ್ಷ್ಮಿ ಶೋರೂಮ್ನ ಬಿಗ್ ಡ್ರಾ, ವಾರದ ಬಿಗ್ ಡ್ರಾದ ವಿಜೇತರು ಮುರಳಿಯವರು ಬಂದಿದ್ದಾರೆ ನಮ್ಮ ಜೊತೆ, ನಾಗಪಟ್ಟಣದ ಮುರಳಿಯವರು. ಅವರು ಫಸ್ಟ್ ನಂಬಿರಲಿಲ್ಲ ನನ್ನನ್ನು, ಏನೋ ಇದು ಫ್ರ್ಯಾಂಕ್ ಇರಬೇಕಾದ ಒಂದು ಡೌಟ್ ಬಂತು ಅವರಿಗೆ. ಆದರೂ ಸಹ ಖುಷಿ ಆಗಲಿಲ್ಲಲ್ಲ, ಯಾಕೆ ಏನು ಅಂತ ಅಂದ್ಕೊಂಡೆ ನಾನು. ಯಾಕೆ ಇವರು ಖುಷಿ ವ್ಯಕ್ತಪಡಿಸಲಿಲ್ಲ, ಗೆದ್ದಿದ್ದಾರೆ ಎಷ್ಟು ದೊಡ್ಡ ಬಹುಮಾನ, ಯಾಕೆ ಖುಷಿ ಆಗಲಿಲ್ಲ? ಮತ್ತೆ ಈಗ ಫೋನ್ ಮಾಡಿ ವಾಪಸ್ ಫೋನ್ ಮಾಡಿ, ಸರ್ ಹೌದಾ ಇದು ಬಹುಮಾನ ಗೆದ್ದದ ಹೌದಾ ಅಂತ ಕೇಳ್ತಾ ಇದ್ದಾರೆ. ಈಗ ಮುರಳಿಯವ್ರನ್ನ ಕೇಳುವ, ಇಲ್ಲಿ ಲೈವಲ್ಲಿ ಬಂದಿದ್ದಾರೆ, ಆಗಲೇ ಓಡ್ಕೊಂಡು ಬಂದಿದ್ದಾರೆ ಇದನ್ನು ನೋಡಿ, ಸಿಕ್ಕಿದ್ದು ಹೌದು ಅಂತ ಕನ್ಫರ್ಮ್ ಆದಮೇಲೆ. ಮುರಳಿಯವರೇ ಈಗ ಹೇಳಬೇಕು, ಯಾವ ಥರ ಇದು, ಎಷ್ಟು ಖುಷಿ ಆಯಿತು ನಿಮಗೆ? ಮತ್ತು ನೀವು ಪರ್ಚೇಸ್ ಮಾಡುವಾಗ ಫಸ್ಟಿಗೆ ಬೇಡ 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 ನಂಗೆ 2,000 ಸಾಕು, ನಮಗೆ ಯಾರೋ ಫ್ರೆಂಡ್ಸ್ ಫ್ರಾಂಕ್ ಮಾಡಿದಾಗೆ ಆಯ್ತು, ಹಾಗೆ ನನಗೆ ಖುಷಿ ಆಗಲಿಲ್ಲ. ಬಟ್ ನಾನು ರಿಪ್ಲೈ ನಾನು ನಿಮಗೆ ಕಾಲ್ ಮಾಡಿದೆ, ಓಕೆ, ಹಾಗೆ ನಮಗೆ ಬರೀ ಖುಷಿ ಆಗಿದೆ. ನಮ್ಮಲ್ಲಿ ವಾಷಿಂಗ್ ಮಿಷಿನ್ ಯಾವುದು ಇಲ್ಲ. ಯಾವುದೂ ಇಲ್ಲ. ನೀವು ಏನು ಕೆಲಸ ಮಾಡ್ತೀವಿ? ನಾವು ಟ್ಯಾಪಿಂಗ್ ಮಾಡ್ತಾ ಇದ್ದೇವೆ. ಟ್ಯಾಪಿಂಗ್ ಮಾಡೋದು ನೋಡಿ, ಒಳ್ಳೆ ಮನೆಗೆ ಹೋಗಿದೆ ನೋಡಿ. ಅವರಿಗೆ ವಾಷಿಂಗ್ ಮಿಷಿನ್ ಇರಲಿಲ್ಲ, ನೀಡಿತ್ತು, ಅವ್ರ ಬಡವರ ಮನೆಗೆ ಹೋಗಿದೆ. ಮಹಾಲಕ್ಷ್ಮಿ ಹೊಲಿದಿದ್ದಾಳೆ ಅವರಿಗೆ. ಹಾಗೆಯೇ ಇವತ್ತು ಡ್ರಾ ಮಾಡಿದವರು ವರ್ಷಿತ್ ಅವರು ಡ್ರಾ ಮಾಡಿದ ಹ್ಯಾಂಡ್ ಫಸ್ಟ್ ಟೈಮ್, ನಾನು 20 ದಿವಸ ಆಯಿತು ಇಲ್ಲಿ ಡ್ರಾ ಮಾಡ್ತಾ ಇರೋದು. ಫಸ್ಟ್ ಟೈಮು ಡ್ರಾ ಆದ ತಕ್ಷಣ ಒಬ್ಬರು ಬಂದು ಬಹುಮಾನ ತಗೊಳ್ಳಿಕ್ಕೆ ಬಂದದ್ದು, ತುಂಬ ಖುಷಿ ಆಯಿತು ನಮಗೆ. ಹಾಗೆಯೇ ಮಹಾಲಕ್ಷ್ಮಿ ಶೋರೂಮ್ ಬಗ್ಗೆ ನೀವು ಏನು ಹೇಳ್ತೀರಿ ಅವರ ಬಗ್ಗೆ? ಅವರ ಬಗ್ಗೆ ಹೇಳಲಿಕ್ಕೆ ಅಂತ ಉಂಟು, ಎಲ್ಲ ಒಳ್ಳೆಯದೇ. ಒಳ್ಳೆಯದೇ. ಈಗ ನಿಮ್ಮ ಬಟ್ಟೆ ತಗೊಳ್ಳುವಾಗ ಒಂದು ಸಣ್ಣ ವಾಗ್ವಾದಾಯಿತು, ಎಂತದ್ದು ಹೇಳಿ? ಹೌದಪ್ಪ, ರೇಟ್ ಜಾಸ್ತಿ ಆಗಿದೆ ಹಾಗೆ ಸ್ವಲ್ಪ ಚರ್ಚೆ ಆಗಿದೆ, ಡೌನ್ ಮಾಡ್ಲಿಕ್ಕೆ ಹೇಳಿದೆ. ಮಾಡಿದ್ರು, 1,000 ಚಿಲ್ಲರೆ ಡೌನ್ ಮಾಡಿದ್ರು. ಅವ್ರಿಗೂ ವ್ಯಾಪಾರ ಆಗ್ಬೇಕಲ್ಲ ಮತ್ತೆ. ಪಾಪ ಅವ್ರು ಮಾಡುವಾಗ ಹೇಳಿದ್ರು, ನಿಮಗೆ ಏನು ಚಿಂತೆ ಮಾಡಬೇಡಿ, ನಿಮಗೆ ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳಿದ್ರು. ಅದೇ ತರ ನಮಗೆ ಒಂದು ವಾಷಿಂಗ್ ಮಿಷಿನ್ ದೇವರ ಪುಣ್ಯದಲ್ಲಿ ನಮಗೆ ಸಿಕ್ಕಿದೆ, ಬಾರಿ ಒಳ್ಳೇದು, ಬಾರಿ ಖುಷಿ ಆಯ್ತು ನಿಮಗೆ? ಖುಷಿ ಆಯ್ತು. ಒಳ್ಳೆ ಮನೆಯವರಿಗೆಲ್ಲ ಖುಷಿ ಆಯ್ತು. ಮನೆಯವರಿಗೆಲ್ಲ ಹೇಳಿ ಬಂದಿದೆ. ಎಂತ ಹೇಳಿದ್ರು? ಎಲ್ಲ ಒಮ್ಮೆ ಹೋಗಿ ಚೆಕ್ ಮಾಡಿ ಬನ್ನಿ, ಏನೋ ಪ್ರಾಂಕ್ ಮಾಡಿದ ಹಾಗೆ ಕಾಣ್ತಾ ಉಂಟು. ಯಾರೋ ಫ್ಯಾಂಕ್ ಮಾಡಿ OTP ಬರ್ತದೆ, ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ, ಹಾಗೆ ಮಾಡಿದ ಹಾಗೆ ಉಂಟು. ಹಾಗೆ ನಾನು ಒಮ್ಮೆ ಹೋಗಿ ಬರ್ತೇನೆ ಅಂತ ಬಂದೆ. ಅವ್ರು ಫೋನ್ ಮಾತಾಡೋಗ್ಲೇ ಒಂಥರ ಇದಿತ್ತು, ಹಾ ಹೇಳಿ ಏನು ಹಾಗಿತ್ತು. ಓಕೆ, ಎನಿವೆ ಈಗ ಓನರ್ನು ಕೂಡ ಒಮ್ಮೆ ಮಾತಾಡಿಸುವ, ಅವ್ರು ಏನ್ ಹೇಳ್ತಾರೆ ನೋಡ. ಸರಿ, ವಾರದೊಂದು ದೊಡ್ಡ ಡ್ರಾ, ಒಳ್ಳೆ ಕಸ್ಟಮರಿಗೆ ಹೋಗಿದೆ. ಅಂದ್ರೆ ನೀವೇ ಅವ್ರ ಜೊತೆ ಸ್ವಲ್ಪ ಚರ್ಚೆ ಮಾಡಿದ್ರಿ ಅಂತಲ್ಲ? ಯಾಕೆ? ಸುಮಾರು ವರ್ಷ ಮಾಡಿದ್ವಿ. ಎಂತಂದ್ರೆ ಮಕ್ಕಳ ಡ್ರೆಸ್ ಇಷ್ಟ ಆಗಿದ್ವು ಅವ್ರಿಗೆ, ಹಾಫ್ ಸಾರಿ ಅವ್ರು ತಗೊಳ್ಳಿಕ್ಕೆ ರೆಡಿ ಇರ್ಲಿಲ್ಲ. ಅಂದ್ರೆ ನಾನು ತುಂಬಾ ವಾದ ಮಾಡಿ ಒಂದು ಡ್ರೆಸ್ ಕೊಟ್ಟದ್ದು. ಒಂದು ಡ್ರೆಸ್ ಅಲ್ಲಿ 700 ರೂಪಾಯಿ ಕಮ್ಮಿ ಮಾಡಿ ಒಂದು ಡ್ರೆಸ್ ಕೊಟ್ಟು ಕಳಿಸಿದ್ದು. ಓಕೆ, ಆ ಮಕ್ಕಳಿಗೆ ಎಷ್ಟ ಆಯ್ತು, ಮಕ್ಕಳು ಕೂಗ್ತದೆ, ಅವ್ರು ಬೇಡ ಅಂತ ಹೇಳಿದ್ದು. ಮಕ್ಳು ಕೂಗ್ತಾ ಇದ್ರು? ಹೌದು, ಅವ್ರು ಬೇಡ ಅಂತ ಹೇಳ್ತಾ ಇದ್ರು. ಅಪ್ಪ ದುಡ್ಡಿಲ್ಲ ಅಂತ ನಾನು ಹೇಳಿದೆ, ನಿಮಗೆ ಪಕ್ಕ ಗ್ಯಾರಂಟಿ ಖಂಡಿತ ಡ್ರಾ ಬರ್ತದೆ. ಈಗ ನೋಡಿ ಅವ್ರಿಗೆ ಹೋಯ್ತು. ಎಸ್ ನೋಡಿ, ಅವ್ರ ಮಕ್ಳು ಕೂಗ್ತಾ ಇದ್ರಂತೆ, ಬೇಕು 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 ಅಂತ ಹಠ ಮಾಡ್ತಾ ಇದ್ರಂತೆ. ಈ ಕಡೆಯಿಂದ ಇವರು ದುಡ್ಡಿಲ್ಲ ಬೇಡ ಈಗ ಅಂತ ಹೇಳ್ತಾ ಇದ್ರಂತೆ, ನೆಕ್ಸ್ಟ್ ತೆಗಿಯೋ ದೀಪಾವಳಿಗೆ ಅಂತ. ಆದರೆ ಇವರು ಸ್ವಲ್ಪ ಅವರಿಗೆ ಇಲ್ಲ, ಅದು ಒಂದು 600 ರೂಪಾಯಿ ನಾನು ಬಿಡ್ತೇನೆ, ಬೇಕಾದ್ರೆ ನೀವು ತಗೊಳ್ಳಿ, ಮಕ್ಳಿಗೆ ಕೊಡಿ, ನಿಮಗೆ ಅಂದ್ರೆ ಒಳ್ಳೇದಾಗ್ಬೋದು ಅಂತ ಹೇಳಿದ್ರು. ತಕ್ಷಣ ಅವರು ಹೇಳಿದಾಗೆ ಆಯಿತು. ಒಳ್ಳೆ ಲಕ್ ಬಾಯ್. ಹಾಗೆ ನಮಗೂ ಏನಾದ್ರು ಒಂದು ಆಶೀರ್ವಾದ ಮಾಡಿ ಆಯ್ತಾ? ಇಲ್ಲ ನಮಗೂ ಏನಾದರೂ ಹಾಗೆ ಆಗೋಗಿದ್ರೆ ಆಗಲಿ. ಥ್ಯಾಂಕ್ ಯು. ಎಲ್ಲರೂ ಖುಷಿಯಾಗಿದ್ದಾರೆ ಇವತ್ತು, ಎಲ್ಲರೂ ಸಂತೋಷ. ದೀಪಾವಳಿ ಸಂದರ್ಭ ಈ ಒಂದು ಡ್ರಾ ಅವರ ಮನೆಗೆ ಹೋಗ್ತಾ ಇದೆ. ಒಳ್ಳೆದಾಗಲಿ ಸರ್. ಓಕೆ, ಥ್ಯಾಂಕ್ ಯು.